ಅವರಿಬ್ಬರ ಪಾದ ಪದ್ಮಗಳಲ್ಲಿ ಮೊದಲಿಗೆ ನಮಸ್ಕರಿಸುತ್ತಾ ಶ್ರೀ ಶಾಂತವೀರ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಕುಂಚಿಟಿಕ ಮಹಾಸಂಸ್ಥಾನ ಮಠ ಕುಂಚಗಿರಿಯಿಂದ ಭಕ್ತಿಪೂರ್ವಕ ಸ್ವಾಗತ ಗುರುಗಳೇ ತಮಗೆ. ಅಂತೆಯೇ ಮತ್ತೋರ್ವ ಗುರುಗಳು ಕೂಡ ಆಗಮಿಸಿದ್ದಾರೆ. ಈಶ್ವರಾನಂದಪುರಿ ಸ್ವಾಮಿಗಳು ಕನಕ ಗುರುಪೀಠ ಚಿತ್ರದುರ್ಗದಿಂದ. ಪೂಜ್ಯರೇ ತಮಗೂ ಕೂಡ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮಾಯಾವಿ ಚಿತ್ರತಂಡದ ವತಿಯಿಂದ. ಇನ್ನು ಮೂರ್ತಿ ಸರ್ ಬಂದಿದ್ದಾರೆ. ಹೋರಾಟಗಾರರು ಅಂತ ಮಾತ್ರ ಹೇಳಲಿಕ್ಕೆ ಸಾಧ್ಯವಿಲ್ಲ, ಕೋರಾ ಮುಖೇನ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೂಡ ಪಡ್ಕೊಂಡಿದ್ದೀರಾ, ನಟನಾಗಿ ನಿರ್ಮಾಪಕನಾಗಿ. ತಮಗೂ ನಾಲ್ಮೆಯ ಸ್ವಾಗತ. ನಮ್ಮ ಅಂಜಿಯಣ್ಣ ಅವ್ರ ಬಗ್ಗೆ ತಿಳಿಸಿ ಮಾ. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಮೀಡಿಯಾ ಪೀಪಲ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಗೆ ಬಂದಿರೋದಕ್ಕೆ ಟೈಮ್ ಕೊಟ್ಟು, ಹಾಗೆ ನಿಮ್ಮ ಎನರ್ಜಿನೆಲ್ಲ ಇಲ್ಲಿ ಕೊಟ್ಟು ಪೇಷನ್ಸಿಂದ ಕೂತ್ಕೊಂಡು ವೆಯ್ಟ್ ಮಾಡಿ ನೋಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಟೀಸರು ಮತ್ತು ಇದು ಲಿರಿಕಲ್ ವಿಡಿಯೋ ನೋಡಬೇಕು ಅಂತ ನೀವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಟೈಮ್ ಕೊಟ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡಿದ್ದೀರಾ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಸ್ವಾಮೀಜಿಯವ್ರಿಗೂ ಕೂಡ ಧನ್ಯವಾದಗಳು. ಸರ್ ನಿಮಗೂ ಕೂಡ. ಹಾಗೆ ಆ್ಯಂಕರು ಎಲ್ರಿಗೂ, ನಮ್ಮ ಸಿನಿಮಾ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೊಸಬ್ರು ಏನೋ ಪ್ರಯತ್ನ ಮಾಡಿದ್ದೀವಿ ಮೂವಿನ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನಮಗೆ ಏನು ಅನಿಸಿದೆ ಅದನ್ನು ಮಾಡಿದ್ದೀವಿ. ಇನ್ನು ಹೊಟ್ಟೆ ಹಾಕ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ದಯವಿಟ್ಟು ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಅಂದರೆ ಹೊಸ ಪ್ರೊಡ್ಯೂಸರ್ಸಿಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟು, ಒಳ್ಳೊಳ್ಳೆ ಮೂವೀಸ್ ಬರ್ಬೋದು. ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಮೊದಲನೇದಾಗಿ ನಾನು ಈ ಸಿನಿಮಾ ಥ್ಯಾಂಕ್ಸ್ ಹೇಳಬೇಕಾಗಿರೋದು 3 ಜನಕ್ಕೆ. ಒಂದು ನಮ್ಮ ರಘು ಪ್ರೊಡ್ಯೂಸರು, ಆಮೇಲೆ ನಮ್ಮ ಅಚ್ಯುತಾ ಮೇಡಮ್, ಇವರು ಶ್ರೀಮತಿಯವರು ಎಲ್ಲಿದ್ದಾರೆ ಅವರು ಅವ್ರಿಗೆ, ಆಮೇಲೆ ಮಹೇಶ್ವರಪ್ಪ ಅಂತ, ಆಮೇಲೆ ಇಡೀ ಅವ್ರ ಫ್ಯಾಮಿಲಿಗೆ, ನಮ್ಮ ರಘು ಅವ್ರ ಫ್ಯಾಮಿಲಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ರಘು. ನಾನು ಹೇಳಿದ್ದು ಒಂದು ಕಥೆನ ಇಟ್ಕೊಂಡು ಲಕ್ಷ ದುಡ್ಡು ಹಾಕಿದ್ಯಾ. ಥ್ಯಾಂಕ್ ಯು ಸೋ ಮಚ್ಚು. ಒಂದೇ ಸರ್ ಸಿನಿಮಾ ಮಾಡೋಣ ಅಂತ ಹೇಳ್ದೆ. ಸರಿ ಹ್ಞೂ ಅಂತ ಹೇಳಿದ್ವಿ. ದುರ್ಗಕ್ಕೆ ಬರ್ತೀರಾ ಅಂದ. ಚಿತ್ರದುರ್ಗಕ್ಕೆ ಹೋದೆ. ಒಂದೇ ಇದರಲ್ಲಿ ಸೀಟಿಂಗಲ್ಲಿ ಕತೆ ಓಕೆ ಆಯಿತು. ಕತೆ ಓಕೆ ಆಗಿ ಶೂಟಿಂಗು ಮುಗಿದು ಸ್ವಾಮೀಜಿ ಅವ್ರನ್ನ ಕರೆಸಿ ಮುಹೂರ್ತನೂ ಮಾಡಿ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿವರೆಗೂ ಆಂಜನೇಯ ಆಶೀರ್ವಾದದಿಂದ ಯಾವುದೂ ತೊಂದರೆ ಆಗಲ್ಲ, ಇಲ್ಲಿವರೆಗೂ ಬಂದಿದೆ ಸರ್. ಥ್ಯಾಂಕ್ ಯು. ಆಮೇಲೆ ನಮ್ಮ ಟೆಕ್ನಿಷಿಯರು ಗುರುದತ್ ಮುಸ್ರಿ ಸರು, ಅವರು ಬಂದಿಲ್ಲ, ಬ್ಯುಸಿಯಿಂದ ಬರಲಿಲ್ಲ. ಆಮೇಲೆ ನಮ್ಮ ರಘು ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು, ಥ್ಯಾಂಕ್ ಯು ಸರ್, ನಮಗೊಂದು ಸಾಂಗ್ ಮಾಡಿಕೊಟ್ರಿ. ಆಮೇಲೆ ಅನಿಲ್ ಸರು ಎಡಿಟರು, ಅವ್ರ ಬಗ್ಗೆ ನಾನು ಹೇಳಲೇಬೇಕು. ನಮ್ಮ ಅನಿಲ್ ಸರ್ ಬಗ್ಗೆ ರಾತ್ರಿ ಎಲ್ಲ ಕೂತ್ಕೊಂಡು ನಾವು ನಿದ್ದೆ ಮಾಡ್ತಿದ್ರು, ಎಬ್ಬಿಸ್ಬಿಟ್ಟು ಇವ್ರು ಪೋಸ್ಟರ್ ಹಾಕಿ ಅಂತೇಳಿ ಸಿಕ್ಕಾಬಟ್ಟೆ ಅವರು ತಲೆ ತಿಂದ್ವಿ. ಪಾಪ ಅವ್ರು ಏನೂ ಬೇಜಾರು ಮಾಡ್ಕೊಳ್ಳೆ, ನಮ್ಮ ಅನಿಲ್ ಸರ್ ಎಡಿಟರ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಎಲ್ಲದಕ್ಕಿಂತಾಗಿ ವಿಜಯ್ ಪ್ರಕಾಶ್ ಅವರು ನಮ್ಮ ಸಿನಿಮಾಗೆ ಆಡಿದ್ದಾರೆ. ಅದೇ ನಮಗೆ ದೊಡ್ಡ ಖುಷಿ ಕೊಡೋ ವಿಷಯ ಸರ್. ಕೇಳಿದ ತಕ್ಷಣವೇ ಅವರು ಹಾಡಿದ್ದಾರೆ. ಆಮೇಲೆ ಸಂತೋಷ್ ಸರು ಸಾಂಗ್ ಬರೆದಿರೋರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ಚು. ಎಲ್ಲ ದುರ್ಗದ ಹುಡುಗರು, ಎಲ್ಲ ಉತ್ತರ ಕನ್ನಡದ ಹುಡುಗರು ಸೇರಿಕೊಂಡು ಈ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ. ನನ್ನ ನಮಸ್ಕಾರ. ಈ ಸ್ಟೇಜ್ ಸಿಗೋಕ್ಕೆ ಕಾರಣ ನಮಗೆ ಬ್ಯಾಕ್ ಬೋನಾಗಿ ಮೂರ್ತಿ ಅಣ್ಣಂಗೆ, ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಬುದ್ಧಿಗಳು ನನಗಾಗೆ ಅಲ್ಲಿಂದ ಬಂದಿದ್ದಾರೆ, ಅವ್ರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮಾಯಾವಿ ಅಂದರೆ ನಾನು ಒಬ್ಬಂದೇ ಅಲ್ಲ, ನನ್ನ ಟೀಮ್ ಎಲ್ಲ ಸೇರಿದ್ರೆ ಮಾಯಾವಿ. ನನಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದೆ ನನ್ನ ಫ್ಯಾಮಿಲಿ, ಅಂದರೆ ನನ್ನ ಮಾಯಾವಿ ಫ್ಯಾಮಿಲಿ. ಆಮೇಲೆ ಶಂಕರ್ ಸರ್ ಬಗ್ಗೆ ಹೇಳ್ಬೇಕು ನಾನು. ನನಗಾಗಿ ಒಂದು ಕತೆ ಮಾಡಿ ಪಾಪ ಬೆಂಗಳೂರಿಂದ ಬಸ್ಸಲ್ಲಿ ಬಂದು ಯಾವುದೇ ಕೆಲಸ ಇದು ಬಿಟ್ಟು ಹಗ್ಲೆಲ್ಲ ಬಂದು ಹೇಳಿ ಇಲ್ಲಿ ತನಕ ತಂದಿರೋದೇ ನಮ್ಮ ಶಂಕರ್ ಸರ್. ಹಾಗೆ ನನ್ನ ವೈಫ್ ಬಗ್ಗೆ ಹೇಳಬೇಕು. ಬನ್ನಿ ಮಾಯಾವಿ ಸ್ಟೇಜಿಗೆ ಬರೋ ಕಾರಣನೇ ನನ್ನ ಶ್ರೀಮತಿ ಡಾಕ್ಟರ್ ಅಕ್ಷತಾ ಅಂತ. ಅಕ್ಷತಾನೇ ಇಲ್ಲ ಅಂದರೆ ಮಾಯಾವಿ ಆಗ್ತಿರ್ಲಿಲ್ಲ. ಹಾಗೆ ನಮ್ಮ DOP ಸರ್ ಗುರು ಸರ್ ಬಗ್ಗೆ ಹೇಳಬೇಕು. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಮೂವಿ ಮಾಡ್ತಾ. ಹಾಗೆ ನಮ್ಮ ರಘು ಮಾಸ್ಟರ್, ಹಾಗೆ ಸುರೇಶ್ ಸರ್, ಬರ್ರಿ ಸರ್, ಬರ್ರಿ ಸುರೇಶ್ ಸರ್ ಅಂತ ನಮ್ಮ ಮೂವಿಯಲ್ಲಿ ಒಂದು ನಿಮಿಷ ಹೇಳ್ಬಿಡ್ತೀನಿ ಪಾಪ ಅವ್ರ ಬಗ್ಗೆ. ಬರ್ರಿ. ಸೊ ಇವ್ರ ಬಗ್ಗೆ ಒಂದು ವಿಶೇಷವಾಗಿ ಹೇಳಲೇಬೇಕು. ಪ್ರೇಮಲೋಕ ಸಿನಿಮಾದ ಒಂದು ಹಾಡು ಯಾವಾಗಲೂ ಟ್ರೆಂಡಿಂಗಲ್ಲೇ ಇರುತ್ತೆ. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ಆ ಹಾಡಿನಲ್ಲಿ ಬರುವಂಥ
ಒಂದು ಸಾಲು ಹೇಳಿರೋದು ಸರ್ ಅವರೇ, ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ಹೆಲೋ ಮೈ ಲವ್ಲಿ ಲೇಡಿ ಹೂ ಆರ್ ಯು ಅಂತ ಹೇಳ್ತಾರಲ್ಲ ಅವರೇ ನಮ್ಮ ಸರ್ನ ಯಾಕೆ ಕರೆದೆ ಅಂದರೆ ಪ್ರತಿಯೊಂದು ಡೈಲಾಗು ನಾನು ಸಪೋರ್ಟ್ ಮಾಡಿದೆ ಸರ್. ಇದೇ ರೀತಿ ಬರಬೇಕು, ಈ ರೀತಿನೇ ಹೇಳಬೇಕು ಅಂತ ಪ್ರತಿಯೊಂದು ಹೇಳ್ಕೊಟ್ಟಿದ್ದೆ ಸರ್. ಸೊ ಸರ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಪ್ರೀತಿಯಿಂದ ಅಷ್ಟು ದೂರದಿಂದ ಬುದ್ಧಿಗಳು ಬಂದಿದ್ದಾರೆ. ಫಸ್ಟು ನಾವು ಅವರಿಗೆ ನಮಸ್ಕಾರ ಮಾಡ್ತೀನಿ. ಶಾಂತವೀರ ಮಹಾಸ್ವಾಮಿಗಳು ಈ ಫಿಲಮಿಗೆ ಕ್ಲ್ಯಾಪ್ ಮಾಡಿದರು. ಸೊ ಅಲ್ಲಿಂದ ಮೂವಿ ಶುರುವಾಗಿದ್ದು, ಎಷ್ಟೋ ಫಿಲಮ್ ಹೇಳ್ತಾರೆ ಕ್ಲ್ಯಾಪ್ ಆದಮೇಲೆ ಮುಹೂರ್ತ ಆದಮೇಲೆ ಟೇಕ್ ಆಫೇ ಆಗಲ್ಲ, ಎಲ್ಲೆಲ್ಲಿಗೋ ಯಾವುದೋ ಹಂತದಲ್ಲಿ ನಿಲ್ಲುತ್ತೆ ಅಂತ. ಅವರು ಒಳ್ಳೆ ಮನಸ್ಸಿನಿಂದ ಏನು ನಮಗೆ ಶುಭ ಹಾರೈಸಿದರು. ಇವತ್ತು ಸಾಕ್ಷಿ ಈ ಮಾಧ್ಯಮ ಮಿತ್ರರ ಮುಂದೆ ನಾವೇನು ನಿಂತಿದ್ದೀವಿ ಅದು ಮಾಯಾವಿ ಫ್ಯಾಮಿಲಿಯಾಗಿ ಅದಕ್ಕೆ ಅವರೇ ಕಾರಣ, ಅವರ ಆಶೀರ್ವಾದವೇ ಕಾರಣ ಅಂತ ನಾನು ನಂಬಿದ್ದೀನಿ. ಹಿರಿಯರ ಗುರುಗಳ ಆಶೀರ್ವಾದ ಅಥವಾ ದಾರಿ ದೀಪವಾಗಿ ಅವ್ರು ನಿಲ್ಲಿಲ್ಲ ಅಂದರೆ ನಮ್ಮಂಥ ಯಂಗ್ಸ್ಟರ್ಸ್ಗೆ ಎಲ್ಲಿಯೂ ನೆಲೆ ಇಲ್ಲ. ಸೊ ಅದಕ್ಕೆ ಮೂರ್ತಿ ಅಣ್ಣವರು ಗುರುಗಳಾಗಿಯೂ ಸಹಿತ ನಮಗೆ ಗೈಡ್ ಮಾಡಿ ಇಲ್ಲ ಧೈರ್ಯ ತುಂಬಿದ್ರು. ನಾವು ಅವ್ರ ಕೋರಾ ಫಿಲಮ್ ಎಲ್ಲ ಇದು ಸೆಲೆಬ್ರಿಟಿ ಶೋಗೆ ಮತ್ತು ಪ್ರೀಮಿಯರ್ ಶೋಗೆಲ್ಲ ಹೋಗಿದ್ವಿ. ಅವರ ಎಫರ್ಟ್ಸ್ ಮುಂದೆ ನಮ್ದೇನೂ ಇಲ್ಲ ಅಂತೇಳಿ ನಾವು ಪ್ರೊಡ್ಯೂಸರ್ ಆಗಿ ಧೈರ್ಯ ತೊಗೊಂಡ್ವಿ. ಸರ್ ನಿಮ್ಮ ಗೈಡೆನ್ಸ್ ಬೇಕೇ ಬೇಕು ಅಂತ ಹೇಳಿ ಅವರನ್ನು ಕೇಳಿದ ತಕ್ಷಣ ಅವರು ಒಪ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ನಮಗೋಸ್ಕರ. ಸೊ ಈ ಆವಾಗಲೇ ರಘು ಹೇಳಿದಾಗೆ ಈ ವೇದಿಕೆ ಅವರಿಂದನೇ ಸಾಧ್ಯ ಆಗಿದ್ದು. ಸೊ ತುಂಬ ಥ್ಯಾಂಕ್ಸ್ ಸರ್, ಮೂರ್ತಿ ಸರ್. ಹಾಗೆ ಮ್ಯಾಮ್ ಬಂದಿದ್ದಾರೆ, ರೇಣುಕಾ ಮ್ಯಾಮ್, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಈ ಪ್ರೋಗ್ರಾಮ್ಗೆ ಒಂದು ಗ್ಲ್ಯಾಮರ್, ಒಂದು ಕಳೆ, ಒಂದು ಲೈಟ್ ಫೋಕಸ್ ಎಲ್ಲ ನೀವು ಆಗಿದ್ದೀರಿ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಕೋರೋ ಮುಖೇನ ಲೋಕಾರ್ಪಣೆಗೊಳಿಸಬೇಕು. ಮಾಯಾವಿ ಚಿತ್ರದ ಒಂದು ಲಿರಿಕಲ್ ವಿಡಿಯೋ ಬಿಡುಗಡೆ ಮಾಡ್ತಿದ್ದಾರೆ. ಒಳ್ಳೆಯದಾಗಲಿ, ರಾಘವ್ ಅವರಿಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ರಿಲೀಸ್ ಮಾಡಿ ಸಿನಿಮಾ ಚೆನ್ನಾಗಿ ಓಡಿ 100 ಡೇಸ್ ಹಿಟ್ ಆಗಲಿ. ಥ್ಯಾಂಕ್ ಯು. ಧನ್ಯವಾದಗಳು. ಆವರಿಸು ಲಿರಿಕಲ್ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.